ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2020ರಲ್ಲಿ ನಡೆದ ಕರ್ನಾಟಕ TET ಪರೀಕ್ಷೆಯ ಮ್ಯಾಥ್ಸ್ ಸೊಲ್ಯೂಷನನ್ನು ನಾವು ನೋಡಲಿದ್ದೇವೆ. ಮೊದಲನೇ ಪ್ರಶ್ನೆ, ಇನ್ ದ ಎಕ್ಸ್ಪಾನ್ಷನ್ 4p - 3q the whole square, the numerical coefficient of pq is options -23, -24, 24, -12. ಹಿಯರ್ 4p - 3q the whole square ಅಂತ ಕೊಟ್ಟಿದ್ದಾರೆ. ಇದರ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಫ್ pq ನ ನಾವು ಕಂಡುಹಿಡಬೇಕು. ಸೊ 4p - 3q ದ ಹೋಲ್ ಸ್ಕ್ವೇರ್ ಇದರ ಎಕ್ಸ್ಪಾನ್ಷನ್ ಈ ರೀತಿ ಆಗುತ್ತೆ. 4p ದಿ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 4p ಇಂಟು 3q ಪ್ಲಸ್ 3q ದಿ ಹೋಲ್ ಸ್ಕ್ವೇರ್. ಇದು a - b ದಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದೆ. ಸೊ ಇಟ್ ಈಸ್ 16p ಸ್ಕ್ವೇರ್ ಮೈನಸ್ 24pq ಪ್ಲಸ್ q ಪ್ಲಸ್ 9q ಸ್ಕ್ವೇರ್ ಆಗುತ್ತೆ. ಸೊ ಇಟ್ ಈಸ್ ಇಲ್ಲಿ pq ದ ನ್ಯೂಮರಿಕಲ್ ಕೋಎಫಿಷಿಯಂಟ್ ಕೇಳಿರೋದ್ರಿಂದ -24 ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಗಿರುತ್ತೆ. So option 2 -24 is the right answer. So let's move on to next question. The sum of two numbers is 2490 if 6.5% of one number is equal to 8.5% of the other, then the numbers are okay. ಒಂದು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್. ಏನು ಕೊಟ್ಟಿದ್ದಾರೆ ಅಂದರೆ ಸಮ್ ಆಫ್ ಟೂ ನಂಬರ್ಸ್ ಈಸ್ 2490 ಅಂತ ಕೊಟ್ಟಿದ್ದಾರೆ. ಸೊ ನಾವು ಎಕ್ಸ್ ಮತ್ತು ವೈನ ಟೂ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಎಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2490 ಅಂತ ಆಗುತ್ತೆ. ಇದನ್ನು ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿದ್ದೇನೆ. ಸೊ ಇವಾಗ ಇಫ್ 6.5% ಆಫ್ ಒನ್ ನಂಬರ್, ಓಕೆ, ಸೊ 6.5% ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. 6.5% ಆಫ್ ಒನ್ ನಂಬರ್ ಈಸ್ ಈಕ್ವಲ್ ಟು 8.5% ಆಫ್ ದಿ ಅದರ್. ಓಕೆ, ಸೊ 8.5% ಆಫ್ ವೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇವಾಗ 6.5%ಅನ್ನು 6.5 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 8.5 ಡಿವೈಡೆಡ್ ಬೈ 100 ಇಂಟು ವೈ ಅಂತ ಬರ್ಕೊಳ್ಬೋದು. ಸೊ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 8.5 ಡಿವೈಡೆಡ್ ಬೈ 6.5 ಇಂಟು ವೈ ಆಗುತ್ತೆ. 100 ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ನಾವು 85 ಡಿವೈಡೆಡ್ ಬೈ 65 ಇಂಟು ವೈ ಅಂತ ಬರಿಬೋದು. ಸೊ ಯಾಕಂದರೆ ಬೋತ್ ನ್ಯೂಮರೇಟರ್ ಮತ್ತು ಡಿನೋಮಿನೇಟರಲ್ಲಿ 10ಇಂದ ಮಲ್ಟಿಪ್ಲೈ ಮಾಡಿದ್ದೇವೆ ನಾವು. ಸೊ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 17 ಡಿವೈಡೆಡ್ ಬೈ 13 ವೈ ಆಗುತ್ತೆ. ಸೊ ಇದನ್ನು ಇಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 17 ಡಿವೈಡೆಡ್ ಬೈ 13 ವೈ ಪ್ಲಸ್ ವೈ ಇಸ್ ಈಕ್ವಲ್ ಟು 2490 ಅಂತ ಆಗುತ್ತೆ. ಸೊ ಇವಾಗ 30 ವೈ ಡಿವೈಡೆಡ್ ಬೈ 13 ಇಸ್ ಈಕ್ವಲ್ ಟು 2490 ಆಗುತ್ತೆ. ಸೊ ವೈ ವಿಲ್ ಬಿ ಈಕ್ವಲ್ ಟು 2490 ಡಿವೈಡೆಡ್ ಬೈ 30 ವಿಚ್ ಇಸ್ ಈಕ್ವಲ್ ಇಂಟು 13. ಸೊ ಇವಾಗ ವೈ ಇಸ್ ಈಕ್ವಲ್ ಟು 1079 ಆಗುತ್ತೆ. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 2490 minus 1079. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1411. ಓಕೆ, ಸೊ ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಸಿಕ್ಕಿದೆ 1411 ಮತ್ತು 1079. ಆಪ್ಷನ್ 2 is the right answer. Third question, the denominator of a fraction is greater than its numerator by 11. If 8 is added to both numerator and denominator, it becomes 3/4. Then the original fraction is 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಲೆಟ್ಸ್ ವಿ ಕನ್ಸಿಡರ್ ದ ನಂಬರ್ ಆ್ಯಸ್ ಎಕ್ಸ್ ಆ್ಯಂಡ್ ವೈ. ಓಕೆ, ಎಕ್ಸನ್ನು ನ್ಯೂಮರೇಟರ್ ಅಂತ ಕನ್ಸಿಡರ್ ಮಾಡ್ತೇವೆ, ಅದೇ ರೀತಿ ವೈನ ಡಿನಾಮಿನೇಟರ್ ಅಂತ ಕನ್ಸಿಡರ್ ಮಾಡ್ತೇವೆ. ಕ್ವಶನಲ್ಲಿ ಏನು ಕೇಳಿದಾರೆ ಅಂದರೆ ಡಿನಾಮಿನೇಟರ್ ಆಫ್ ಅ ಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ನ್ಯೂಮರೇಟರ್ ಬೈ 11. ಸೊ ಇವಾಗ ಸೊ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 11 ಅಂದರೆ ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ 11 ಪಟ್ಟು ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಸೊ ವೈಯನ್ನು ನಾವು ಎಕ್ಸ್ ಪ್ಲಸ್ 11 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ 8 ಈಸ್ ಆ್ಯಡೆಡ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಅಂತ ಕೊಟ್ಟಿದ್ದಾರೆ. ಆವಾಗ ಅದು 3/4 ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಸೊ 8 ಈಸ್ ಆ್ಯಡೆಡ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ಸೊ ಇಟ್ ಬಿಕಮ್ಸ್ 3/4. ಸೊ ಎಕ್ಸ್ ಪ್ಲಸ್ 8 ಆಗುತ್ತೆ, ಡಿನಾಮಿನೇಟರಲ್ಲಿ ಎಕ್ಸ್ ಪ್ಲಸ್ 11 ಪ್ಲಸ್ 8 ಆಗುತ್ತೆ. ಸೊ ಇಟ್ ವಿಲ್ ಬಿ 3/4. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋಗಿದ್ರೆ ಆಯಿತು. 4 ಇಂಟು ಎಕ್ಸ್ ಪ್ಲಸ್ 8 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಪ್ಲಸ್ 19 ಆಗುತ್ತೆ. ಸೊ ಫೈನಲಿ ವಿ ವಿಲ್ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು 25 ಸಿಗುತ್ತೆ. ಸೊ y will be equal to 25 plus 11 which is equal to 36. ಓಕೆ, ಸೊ y ಯಾಕಂದರೆ y is equal to x plus 11 ಅಂತ ಕನ್ಸಿಡರ್ ಮಾಡಿದ್ದೇವೆ ಇಲ್ಲಿ. ಸೊ y is equal to 36 ಆಗುತ್ತೆ. ಸೊ x by y is equal to 25 by 36. ಆಪ್ಷನ್ 3 is the right answer. ಫೋರ್ತ್ ಕ್ವಶನ್ ಈ ರೀತಿ ಇದೆ. ದ ವ್ಯಾಲ್ಯೂ ಆಫ್ ರೂಟ್ ಆಫ್ 6 ಪ್ಲಸ್ ರೂಟ್ ಆಫ್ 6 ಪ್ಲಸ್ ರೂಟ್ ಆಫ್ 6 ಪ್ಲಸ್ ಸೊ ಆನ್ ಅಪ್ ಟು ಇನ್ಫಿನಿಟಿ ಈಸ್ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಿದ್ರೆ ನಾವು ಒಂದು ಟ್ರಿಕ್ಕನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ 6ನ ಕಾನ್ಸಿಕ್ಯೂಟಿವ್ ಫ್ಯಾಕ್ಟರ್ಸ್ ಯಾವುದಂತ ಕನ್ಸಿಡರ್ ಮಾಡಬೇಕು. ಅದು ಕಾನ್ಸಿಕ್ಯೂಟಿವ್ ಫ್ಯಾಕ್ಟರ್ಸ್ ಅಂದರೆ 3 ಮತ್ತು 2 ಆಗಿದೆ.
ಕಾನ್ಸಿಕ್ಯೂಟಿವ್ ಆಗಿದೆ 3 ಮತ್ತು 2. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕಾನ್ಸಿಕ್ಯೂಟಿವ್ ಫ್ಯಾಕ್ಟರ್ಸ್. ಸೊ ಇವಾಗ 3 ಮತ್ತು 2 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 6 ಸಿಗುತ್ತೆ ನಮಗೆ. ಸೊ 3 and 2 ಆರ್ ದ ಕಾನ್ಸಿಕ್ಯೂಟಿವ್ ಫ್ಯಾಕ್ಟರ್ಸ್. ಇಲ್ಲಿ ಪ್ಲಸ್ ಸೈನ್ ಇರೋದ್ರಿಂದ ರೂಟ್ ಆಫ್ 6 ಅಂತ ಪ್ಲಸ್ ಸೈನ್ ಇದೆ ಅಲ್ವಾ. ಸೊ ಇವಾಗ ಸಿನ್ಸ್ ಪ್ಲಸ್ ಸೈನ್ ಇರೋದ್ರಿಂದ ನಾವು ಕಾನ್ಸಿಕ್ಯೂಟಿವ್ ನಂಬರ್ಸಲ್ಲಿ ಯಾವುದು ಬಿಗ್ಗರ್ ನಂಬರ್ ಯಾವುದಿದೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 3 ಬಿಗ್ಗರ್ ನಂಬರ್ ಆಗಿರೋದ್ರಿಂದ ಸೊ ನಮಗೆ ವ್ಯಾಲ್ಯೂ ಅಪ್ಟೇನ್ ಆಗಿರೋದು 3 ಆಗುತ್ತೆ. ಓಕೆ, ಸೊ ಆಪ್ಷನ್ 1 3 ಇದ್ದ ರೈಟ್ ಆನ್ಸರ್ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ಪ್ಲಸ್ ಸೈನ್ ಬದಲಿಗೆ ಮೈನಸ್ ಸೈನ್ ಇರೋ ಚಾನ್ಸಸ್ಸು ಸಿಗ್ಬೋದು. ಸೊ ಇವಾಗ ರೂಟ್ ಆಫ್ 6 ಮೈನಸ್ ರೂಟ್ ಆಫ್ 6 ಸೊ ಅಪ್ ಟು ಇನ್ಫಿನಿಟಿ, ಈ ರೀತಿ ಇದರಲ್ಲೂ ಕೂಡ ನಾವು ಕನ್ಸಿಕ್ಯೂಟಿವ್ ನಂಬರ್ಸನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದೇ 3 ಮತ್ತು 2 ಕನ್ಸಿಕ್ಯೂಟಿವ್ ನಂಬರ್ಸ್ ಆಗಿರುತ್ತೆ. ಸೊ ಇವಾಗ ನೆಗೆಟಿವ್ ಸೈನ್ ಇರೋದ್ರಿಂದ ನಾವು ಸ್ಮಾಲರ್ ಫ್ಯಾಕ್ಟರ್ 2 ಅನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಕಂಡೀಷನ್ನಲ್ಲಿ ನಮಗೆ ರಿಕ್ವೈರ್ಡ್ ಆನ್ಸರ್ 2 ಆಗಿರುತ್ತೆ. ಓಕೆ, ಅದೇ ರೀತಿ ರೂಟ್ ಆಫ್ 6 ಇಂಟು ರೂಟ್ ಆಫ್ 6 ಸೊ ಅಪ್ ಟು ಇನ್ಫಿನಿಟಿ ಅಂತ ಕೂಡ ಬರ್ಬೋದು. ಈ ಕಂಡೀಷನಲ್ಲಿ ನಮಗೆ ಆನ್ಸರ್ 6 ಆಗಿರುತ್ತೆ. ಓಕೆ, ಫಿಫ್ತ್ ಕ್ವಶನ್ ಈ ರೀತಿ ಇದೆ. 1 ರೂಟ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ 2x² - kx + 4 = 0 ಈಸ್ 2. ದ ವ್ಯಾಲ್ಯೂ ಆಫ್ k ಈಸ್ ಆಪ್ಷನ್ಸ್ -6, 2, 1 and 6. ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನನ್ನು ಕೊಡಿದ್ದಾರೆ. 2x² - kx + 4 = 0. ಇದರ 1 ರೂಟ್ 2 ಆಗಿದೆ. ಸೊ ದ ವ್ಯಾಲ್ಯೂ ಆಫ್ k ಈಸ್ ಅಂತ ಕೇಳಿದ್ದಾರೆ. ಸೊ ಇವಾಗ x = 2 ಒನ್ ಆಫ್ ದ ರೂಟ್ ಆಗಿರೋದ್ರಿಂದ x = 2 ಅನ್ನು ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ k ವ್ಯಾಲ್ಯೂ ಸಿಗುತ್ತೆ. ಸೊ x = 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 8 - 2k + 4 = 0. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 12 - 2k = 0. ಸೊ k ವಿಲ್ ಬಿ ಈಕ್ವಲ್ ಟು 6 ಅಂತ ಸಿಗುತ್ತೆ. ಸೊ ಆಪ್ಷನ್ 4 6 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Given that one of the 0 of the polynomial a² - 9x² plus 13x plus 6a is a reciprocal of the other, the value of a is options 3, -2, 4 and -1. Okay, so polynomial ಈ ರೀತಿ ಇದೆ. a² + 9x² plus 13x plus 6a is equal to 0. Okay, so ಇಟ್ ಈಸ್ ಆಫ್ ದ ಫಾರ್ಮ್ a² + bx + c = 0. ಈ ಫಾರ್ಮಲ್ಲಿ ಇದೆ ಇದು. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಒನ್ ಆಫ್ ದ 0 ಈಸ್ ರೆಸಿಪ್ರೋಕಲ್ ಆಫ್ ದ ಅದರ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ ಪ್ರಾಡಕ್ಟ್ ಆಫ್ ದ ಜೀರೋಸ್ ಇಸ್ ಈಕ್ವಲ್ ಟು c/a ಆಗುತ್ತೆ. ಸೊ ಪ್ರಾಡಕ್ಟ್ ಅಂದರೆ ಆಲ್ಫಾ ಇಂಟು ಬೀಟಾ. ಸೊ ಒನ್ ಆಫ್ ದ ಜೀರೋಸ್ ಅನ್ನು ರೆಸಿಪ್ರೋಕಲ್ ಆಗಿರೋದ್ರಿಂದ ಸೊ ಆಲ್ಫಾ ಇಂಟು 1/α ಇಸ್ ಈಕ್ವಲ್ ಟು ನಾವು c ಪ್ಲೇಸಲ್ಲಿ 6a ಅಂತ ಬರಿಬೋದು. ಅದೇ ರೀತಿ a ಪ್ಲೇಸಲ್ಲಿ a² + 9 ಅಂತ ಬರಿಬೋದು. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ a² - 6a + 9 = 0. ಸೊ a² - 2a × 3 + 3² = 0 ಆಗುತ್ತೆ. ಇದು a - 3² ಫಾರ್ಮಲ್ಲಿ ಇದೆ. ಸೊ a ವಿಲ್ ಬಿ ಈಕ್ವಲ್ ಟು 3. ಸೊ ಆಪ್ಷನ್ 1 3 ಇಸ್ ದ ರೈಟ್ ಆನ್ಸರ್. ಸೊ 7th ಕ್ವಶನ್. ದ ಏರಿಯಾ ಆಫ್ ದ ಬೇಸ್ ಆಫ್ ಅ ಸಿಲಿಂಡರ್ ಈಸ್ 44 cm² and its height is 10 cm. ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ಓಕೆ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಗೊತ್ತಿರೋ ಹಾಗೆ πr² ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 44 cm². ಸೊ ಇಲ್ಲಿ ಇವಾಗ ನಾವು ಹೈಟ್ h ಇಸ್ ಈಕ್ವಲ್ ಟು 10 cm. ಓಕೆ, ಹೈಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ವಿಲ್ ಬಿ ಬಿಕಮ್ πr²h. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ πr² 44 ಆಗುತ್ತೆ, h 10 ಆಗುತ್ತೆ. ಸೊ 440 cm³ ಆಗುತ್ತೆ. ಸೊ ಆಪ್ಷನ್ 4 440 cm³ is the right answer. Next 8th question. A solid sphere and solid hemisphere have equal total surface areas. The ratio of their radii is 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು 4πr² ಆಗುತ್ತೆ. ಸೊ ಇದು ಸ್ಪಿಯರಿನ TSA ಆಗಿದೆ. ಅದೇ ರೀತಿ TSA ಆಫ್ ಹೆಮಿಸ್ಪಿಯರ್ ಇಸ್ ಈಕ್ವಲ್ ಟು 3πr² ಆಗುತ್ತೆ. ಸೊ 4πr² ಇಸ್ ಈಕ್ವಲ್ ಟು 3πr² ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಕ್ವಲ್ ಸರ್ಫೇಸ್ ಏರಿಯಾ ರೇಷಿಯೋ ಆಫ್ ದರ್ ರೇಡಿಯೈ ಅಂತ ಕೇಳಿದ್ದಾರೆ. ಸೊ ಇದರ ರೇಷಿಯೋನ ಕನ್ಸಿಡರ್ ಮಾಡಿದಾಗ r² / r² ಇಸ್ ಈಕ್ವಲ್ ಟು 3π / 4π ವಿಚ್ ಇಸ್ ಈಕ್ವಲ್ ಟು 3/4. ಸೊ rs / rh ಇಸ್ ಈಕ್ವಲ್ ಟು √3/2 ಆಗುತ್ತೆ. ಸೊ ಇವರ ರೇಷಿಯೋ √3:2 ಆಗುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 9th question.
In triangle ABC, AB is equal to AC, angle A is equal to 48 degree, angle ACD is equal to 18 degree. The measure of angle DCB is, ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ, ಡಯಾಗ್ರಾಮನ್ನು ಅಬ್ಸರ್ವ್ ಮಾಡ್ಬೋದು. ಇನ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಅ ಐಸೋಸೆಲಸ್. ಓಕೆ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿರೋದ್ರಿಂದ ಟ್ರಯಾಂಗಲ್ ಎ ಬಿ ಸಿ ಅನ್ನೋದು ಐಸೋಸೆಲಸ್ ಟ್ರಯಾಂಗಲ್ ಆಗಿರುತ್ತೆ. ಸೊ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಬರಿಬೋದು. ಸೊ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ 48 ಡಿಗ್ರಿ ಪ್ಲಸ್ 2 times the angle B, because angle B is equal to angle C, so is equal to 180 degree ಆಗುತ್ತೆ ಇದು. ಸೊ 2 times the angle B is equal to 180 degree minus 48 degree. ಸೊ angle B is equal to 132 divided by 2 which is equal to 66 degree ಆಗುತ್ತೆ. ಸೊ angle B is equal to and angle C is equal to 66 degree ಆಗುತ್ತೆ. ನೀವು angle C ಅನ್ನು ಅಬ್ಸರ್ವ್ ಮಾಡ್ಬೋದು. angle C is equal to angle ACD ಮತ್ತು ಆ್ಯಂಗಲ್ ಡಿ ಸಿ ಬಿ ಆಗುತ್ತೆ. ನಮ್ಗೆ ಬೇಕಾಗಿರೋದು ಆ್ಯಂಗಲ್ ಡಿ ಸಿ ಬಿ. ಸೊ ಆ್ಯಂಗಲ್ ಎ ಸಿ ಡಿ ಪ್ಲಸ್ ಆ್ಯಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು 66 ಡಿಗ್ರಿ ಆಗುತ್ತೆ. ಸೊ ಆ್ಯಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು 66 ಡಿಗ್ರಿ ಮೈನಸ್ 18 ಡಿಗ್ರಿ. ಸೊ ಆ್ಯಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು 48 ಡಿಗ್ರಿ. ಆಪ್ಷನ್ 2 48 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಟ್ರಯಾಂಗಲ್ ಎ ಬಿ ಸಿ ಈಸ್ congruent to triangle DEF. Area of triangle ABC is equal to 64 cm square. Area of triangle DEF is equal to 121 cm square and EF is equal to 15.4 cm. The measure of BC is, ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಇ ಎಫ್ ಸ್ಕ್ವೇರ್ ಆಗುತ್ತೆ. ಸೊ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮತ್ತು ಡಿ ಎಫನ್ನು ಕೊಟ್ಟಿದ್ದಾರೆ. ಸೊ 64 ಡಿವೈಡೆಡ್ ಬೈ 121 ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ದಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು 8 ಡಿವೈಡ್ ಬೈ 11 ಆಗುತ್ತೆ. ಸೊ ಬಿ ಸಿ ಇಸ್ ಈಕ್ವಲ್ ಟು 8 ಡಿವೈಡ್ ಬೈ 11 ಇಂಟು 15.4 ಇ ಎಫ್ ವ್ಯಾಲ್ಯೂ ಆಗಿದೆ. ಸೊ ವಿಚ್ ಇಸ್ ಈಕ್ವಲ್ ಟು 8 ಇಂಟು 1.4. ಸೊ ಬಿ ಸಿ ಇಸ್ ಈಕ್ವಲ್ ಟು 11.2 ಸೆಂಟಿಮೀಟರ್ ಆಗುತ್ತೆ. 11th ಕ್ವಶನ್. ದ ಆ್ಯಂಗಲ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ದ ರೇಷಿಯೋ 3:5:7:9. The measure of its smallest angle is, 4 options are given. The sum of all the angles of a quadrilateral is equal to 360 degree. Okay, so let the angles be 3x, 5x, 7x and 9x. ಇದನ್ನು ಆ್ಯಡ್ ಮಾಡಿದಾಗ ನಮಗೆ 360 ಡಿಗ್ರಿ ಸಿಗುತ್ತೆ. 3x plus 5x plus 7x plus 9x is equal to 360 degree. 24x is equal to 360 degree ಆಗುತ್ತೆ. ಸೊ x is equal to 360 degree divided by 24 which is equal to 15 ಡಿಗ್ರಿ. ಸ್ಮಾಲೆಸ್ಟ್ ಆ್ಯಂಗಲ್ ಅಂದರೆ 3x ಆಗುತ್ತೆ. ಸೊ 3x is equal to 3 into 15 which is equal to 45 degree. So option 1 45 degree is the right answer. Let's move on to next question. D, E, F are the midpoints of the sides BC, CA and AB of triangle ABC. The ratio of areas of triangle ABC and triangle DEF is, ಓಕೆ, ಒಂದು 4 ರೇಷಿಯೋನ ಕೊಟ್ಟಿದ್ದಾರೆ. ಸೊ ನೀವು ಡಯಾಗ್ರಾಮನ್ನು ಅಬ್ಸರ್ವ್ ಮಾಡ್ಬೋದು. ಎ ಬಿ ಸಿ ಇದೆ, ಡಿ ಇ ಎಫ್ ರೆಸ್ಪೆಕ್ಟಿವ್ ಪಾಯಿಂಟ್ಸಿನ ಮಿಡ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್ ದಿ ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಕೊಟ್ಟಿರೋ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಮಗೆ ಬಿ ಸಿ ಇಸ್ ಈಕ್ವಲ್ ಟು 2 times ದಿ ಇ ಎಫ್ ಆಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು 2 times ದಿ ಇ ಎಫ್ ಡಿವೈಡೆಡ್ ಬೈ ಇ ಎಫ್ ದಿ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 2 divided by 1 ದಿ ಹೋಲ್ ಸ್ಕ್ವೇರ್ ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 4 divided by 1. ಸೊ ಆಪ್ಷನ್ 3 4:1 is the right answer. So let's move on to next question. 30th question. A chord of length 16 cm is drawn at a distance of 6 cm from the center of a circle. The radius of the circle is, options 20 cm, 12 cm, 14 cm and 10 cm. ಸೊ ಒಂದು ಸರ್ಕಲನ್ನು ಡ್ರಾ ಮಾಡಿದ್ದೇನೆ. ಸೊ ಕೊಟ್ಟಿರೋ ಕ್ವಶನ್ ಪ್ರಕಾರ ಅ ಕಾರ್ಡ್ ಆಫ್ ಲೆಂತ್ 16 cm. ಓಕೆ, ಎ ಬಿ ಇಸ್ ದ ಕಾರ್ಡನ್ನು ಕನ್ಸಿಡರ್ ಮಾಡಿದರೆ, ಸೊ ಇಟ್ ಈಸ್ ಎಟ್ ಅ ಡಿಸ್ಟೆನ್ಸ್ ಆಫ್ 6 cm. ಓಕೆ, ಸೊ ಒ ಸಿ ಡಿಸ್ಟೆನ್ಸ್ 6 cm ಇದೆ. ಸೊ ಎ ಬಿ ಡಿಸ್ಟೆನ್ಸ್ 16 cm ಇದೆ. ಸೊ ಕೊಟ್ಟಿರೋ ಕ್ವಶನ್ನಲ್ಲಿ ದ ರೇಡಿಯಸ್ ಆಫ್ ದ ಸರ್ಕಲನ್ನು ಕೇಳಿದ್ದಾರೆ. ಒ ಎನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಆಯಿತು. ಸೊ ಇವಾಗ ಸೊ ಎ ಸಿ ಇಸ್ ಈಕ್ವಲ್ ಟು 8 cm ಆಗುತ್ತೆ. ಸೊ ಎ ಬಿನ ಹಾಫ್ ಆಗಿರುತ್ತೆ ಎ ಸಿ. ಸೊ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿದರೆ ಒ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಒ ಸಿ ಸ್ಕ್ವೇರ್ ಆಗುತ್ತೆ. ಸೊ ಒ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಪ್ಲಸ್ 36 ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100. ಸೊ ಒ ಎ ಇಸ್ ಈಕ್ವಲ್ ಟು 10 ಆಗುತ್ತೆ. ಸೊ ಆಪ್ಷನ್ 4 10 cm ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ 14th ಕ್ವಶನ್.
The area of a quadrant of a circle when perimeter of circle is 44 centimeter is 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಯಾವ್ದಾದ್ರು ಒಂದು ಕ್ವಾಡ್ರೆಂಟಿನ ಏರಿಯಾನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಪೆರಿಮೀಟರ್ ಆಫ್ ದ ಸರ್ಕಲನ್ನು ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ದ ಸರ್ಕಲ್ ಅಥವಾ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 2πr = 44 ಸೆಂಟಿಮೀಟರ್ ಆಗುತ್ತೆ. ಸೊ ಇವಾಗ ನಾವು ಆರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ r = 7 ಸೆಂಟಿಮೀಟರ್ ಸಿಗುತ್ತೆ ನಮಗೆ. ಸೊ ಏರಿಯಾ ಆಫ್ ದ ಕ್ವಾಡ್ರೆಂಟ್, ಏರಿಯಾ ಆಫ್ ದ ಸರ್ಕಲ್ ಅಂದರೆ πr² ಆಗುತ್ತೆ. ಒಂದು ಕ್ವಾಡ್ರೆಂಟಿನ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ π/4 r² ಅಂತ ಬರಿಬೋದು. ಸೊ ವಿ ವಿಲ್ ಗೆಟ್ 22/7 × 1/4 × 49. ಇಷ್ಟು ಮಾಡಿದಾಗ ನಮಗೆ 38.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಸಿಗುತ್ತೆ. ದಟ್ ಇಸ್ ದ ಏರಿಯಾ ಆಫ್ ದ ಕ್ವಾಡ್ರೆಂಟ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ABCD is a square of side 14 centimeter. APD and BPC are two equal semicircles touching each other as shown in the figure. The area of shaded region is, ಓಕೆ, 4 ಆಪ್ಷನನ್ನು ಕೊಟ್ಟಿದ್ದಾರೆ. ನೀವು ಡಯಾಗ್ರಾಮನ್ನು ಅಬ್ಸರ್ವ್ ಮಾಡ್ಬೋದು. ಒಂದು ಸ್ಕ್ವೇರ್ ಇದೆ, 14 ಸೆಂಟಿಮೀಟರ್ ಈ ಸೈಡ್ ಇದೆ. ಸೊ 2 ಸೆಮಿಸರ್ಕಲ್ ಇದೆ, ಅದು ಟಚ್ ಆಗ್ತಾ ಇದೆ. ಓಕೆ, ಇವಾಗ ಶೇಡೆಡ್ ರೀಜನಿನ ಏರಿಯಾ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಏರಿಯಾ ಆಫ್ ದ ಶೇಡೆಡ್ ರೀಜನನ್ನು ಫೈಂಡ್ ಔಟ್ ಮಾಡಬೇಕಿದ್ರೆ, ಸೊ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ದ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 2 ಸೆಮಿಸರ್ಕಲನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಏರಿಯಾ ಆಫ್ ದ ಸ್ಕ್ವೇರ್ ಅಂದರೆ 14 ಸ್ಕ್ವೇರ್ ಆಗುತ್ತೆ. ಸೊ ಏರಿಯಾ ಆಫ್ ದ 2 ಸೆಮಿಸರ್ಕಲ್ ಅಂದರೆ ಸರ್ಕಲಿನ ಏರಿಯಾ πr². ಸೊ ಏರಿಯಾ ಆಫ್ ದ 2 ಸೆಮಿಸರ್ಕಲ್ ಅಂದರೆ πr² / 2 + πr² / 2 ಅಂದರೆ πr² ಆಗುತ್ತೆ. ಸೊ 14 ಸ್ಕ್ವೇರ್ ಮೈನಸ್ 22/7 × 7 × 7 which is equal to 196 minus 152 which is equal to 42 centimeter square. So option 3 42 centimeter square is the right answer. Okay, let's move on to next question. The 10th term of arithmetic progression 3, 7, 11 is, okay, so 10th term ಅನ್ನು ಕೇಳಿದ್ದಾರೆ. ಸೊ ಫಸ್ಟ್ ಟರ್ಮ್ 3 ಆಗುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ 4 ಆಗುತ್ತೆ. ಸೊ n = 10 ಆಗುತ್ತೆ. ಸೊ a10ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ನಮ್ಗೆ ಗೊತ್ತಿರೋ ಹಾಗೆ an = a + n - 1 × d ಅಂತ ಬರೀತೇವೆ. ಸೊ a10 = 3 + 10 - 1 × 4 ಆಗುತ್ತೆ. ಸೊ which is equal to 3 + 36 which is equal to 39. So option 3 39 is the right answer. Next 17th question. The sum of natural numbers between 100 and 200 which are exactly divisible by 6 is, 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ 100 to 200 ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6 ಅನ್ನುವ ನಂಬರ್ ಯಾವುದಂದರೆ 102, 108, 114, 120 so on up to 198 which are exactly divisible by 6. ಓಕೆ, ಸೊ ಫಸ್ಟ್ ನಾವು ಎಷ್ಟು ನಂಬರ್ಸ್ ಇದೆ ಅಂತ ಕನ್ಸಿಡರ್ ಮಾಡಬೇಕು. ಸೊ an = a + n - 1 × d ಈ ಫಾರ್ಮುಲಾ ಹಾಕಿದರೆ ನಂಬರ್ ಆಫ್ ಟರ್ಮ್ಸ್ ನಮಗೆ ಸಿಗುತ್ತೆ. ಸೊ 198 = 102 + n - 1 × 6 ಆಗುತ್ತೆ. ಸೊ n will be equal to 17. ಓಕೆ, ಸೊ ಇವಾಗ ಸಮ್ ಟು n ಟರ್ಮ್ಸನ್ನು ಫೈಂಡ್ ಔಟ್ ಮಾಡಬೇಕು. Sn = n/2 × 2a + n - 1 × d which is equal to n/2 × a + l ಆಗುತ್ತೆ. l ಅನ್ನೋದು ಲಾಸ್ಟ್ ಟರ್ಮ್. ಸೊ Sn = 17 / 2 × 102 + 198. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 2550 ಸಿಗುತ್ತೆ ವಿಚ್ ಈಸ್ ಆಪ್ಷನ್ 4. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. 18th question. A number a is chosen at random from the numbers -3, -2, -1, 0, 1, 2, 3. The probability that a is less than 3 is ಅಂತ ಕೇಳಿದ್ದಾರೆ. ಸೊ ಓವರಾಲ್ ಇಲ್ಲಿ 7 ನಂಬರ್ಸ್ ಇದೆ. ಅದರಲ್ಲಿ 3 a is less than 3 ಅಂದರೆ ನಮಗೆ 6 ನಂಬರ್ ಸಿಗುತ್ತೆ. ಸೊ 6/7 is the right answer which is option 4. Okay, so 19th question. The formula to calculate the mode for the given data. ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಆಪ್ಷನ್ 2 ಅನ್ನೋದು ಸರಿಯಾಗಿದೆ. ವಿಚ್ ಈಸ್ l + f1 - f0 ಡಿವೈಡೆಡ್ ಬೈ 2f1 - f0 - f2 × h. ಇದು ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮೋಡ್ ಆಗಿದೆ. ಓಕೆ, ಸೊ 20th question. The value of 2 tan 60 degree ಡಿವೈಡೆಡ್ ಬೈ 1 + tan square 60 degree ಅಂತ ಕೇಳಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 2 × 1/√3 ಆಗುತ್ತೆ tan 60 degree ವ್ಯಾಲ್ಯೂ ಡಿವೈಡೆಡ್ ಬೈ 1 + tan square 60 degree ಅಂತ ಕೇಳಿದ್ದಾರೆ. ಅದು 1/3 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ √3/2 ಅಂತ ಸಿಗುತ್ತೆ. ಸೊ ನಮಗೆ sin 60 degree = √3/2 ಅಂತ ಗೊತ್ತಿದೆ. ಸೊ ಆಪ್ಷನ್ 2 sin 60 degree is the right answer. So let's move on to next question. In triangle ABC, angle B is equal to 90 degree, cot A is equal to √3. The value of sin A into cos C
ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಈಸ್ ಅಂತ ಕೇಳಿದ್ದಾರೆ. ಸೊ ಆ್ಯಂಗಲ್ ಬಿ 90 ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ಒಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೇನೆ ಎ ಬಿ ಸಿ, ಅಲ್ಲಿ ಆ್ಯಂಗಲ್ ಬಿನ 90 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೇನೆ. ಸೊ ಎ ಮತ್ತು ಸಿ ಇದೆ. ಸೊ ಕಾಟ್ ಎ ವ್ಯಾಲ್ಯೂನ ಕೊಟ್ಟಿದ್ದಾರೆ ವಿಚ್ ಈಸ್ ಅಡ್ಜಸೆಂಟ್ ಸೈಡ್ ಇಂಟು ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ ಆಗುತ್ತೆ. ಕಾಟ್ ಎ ಇಸ್ ಈಕ್ವಲ್ ಟು ಸೊ √3 ಮತ್ತು 1 ಬರೆದಿದ್ದಾನೆ ರೆಸ್ಪೆಕ್ಟಿವ್ ಪ್ಲೇಸಲ್ಲಿ. ಸೊ ಇವಾಗ ಎ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ಪೈಥಾಗೊರಸ್ ಥಿಯರಮ್ ಹಾಕಿ ಫೈಂಡ್ ಔಟ್ ಮಾಡಿದವಾಗ ನಮಗೆ 2 ಅಂತ ಸಿಗುತ್ತೆ. ಓಕೆ, ಸೊ ಇವಾಗ ಎಲ್ಲ ವ್ಯಾಲ್ಯೂಸು ಸಿಗುತ್ತೆ ನಮಗೆ. ಸೈನ್ ಎ ಅಂದರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್, ಕಾಸ್ ಎ ಅಂದರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಆಗುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದವಾಗ ರೆಸ್ಪೆಕ್ಟಿವ್ ವ್ಯಾಲ್ಯೂಸಲ್ಲಿ 1/2 ಇಂಟು 1/2 ಪ್ಲಸ್ √3/2 ಇಂಟು √3/2 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದವಾಗ ಫೈನಲಿ 1 ಸಿಗುತ್ತೆ. ಆಪ್ಷನ್ 2 1 ಇಸ್ ದ ರೈಟ್ ಆನ್ಸರ್. ಓಕೆ, so let's move on to next question. 22nd question. In the given figure, O is the center of the circle. The value of x in the coordinates of P is ಅಂತ ಕೇಳಿದ್ದಾರೆ. ಸೊ O ಸೆಂಟರಲ್ಲಿ ಇರೋದ್ರಿಂದ ಅದು P ಮತ್ತು Qಗೆ ಈಕ್ವಲ್ ಡಿಸ್ಟೆನ್ಸಲ್ಲಿ ಇದೆ. ಸೊ ಮಿಡ್ ಪಾಯಿಂಟ್ ಥಿಯರಮನ್ನು ಅಪ್ಲೈ ಮಾಡ್ಬೋದು ಇಲ್ಲಿ. ಸೊ 2, 3 is equal to x plus 1 divided by 2, 10 plus -4 divided by 2 ಆಗುತ್ತೆ. ನಮಗೆ ಬೇಕಿರೋದು ಎಕ್ಸ್ ವ್ಯಾಲ್ಯೂ. ಸೊ ಫಸ್ಟ್ ಟರ್ಮನ್ನು ಕನ್ಸಿಡರ್ ಮಾಡ್ಬೋದು. 2 is equal to x plus 1 divided by 2 ಆಗುತ್ತೆ. ಸೊ x plus 1 is equal to 4. ಸೊ x is equal to 3. Option 3 is the right answer. So let's move on to next question. The distance between the points 2, 5 and x, -7 is 13. Then the positive value of x is, ಸೊ 4 ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟಾಗಿ ಡಿಸ್ಟೆನ್ಸ್ ಫಾರ್ಮುಲನ ಅಪ್ಲೈ ಮಾಡಿದರೆ ಆಯಿತು. ಸೊ √(x - 2 the whole square plus -7 - 5 the whole square is equal to 13. ಓಕೆ, ಸೊ ಇವಾಗ x - 2 the whole square plus 144 is equal to 13 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟನ್ನು ಈ ಕಡೆ ಶಿಫ್ಟ್ ಮಾಡಿದ್ದೇವೆ. ಸೊ x - 2 the whole square is equal to 169 - 144 ಅಂದರೆ 25 ಉಳಿಯುತ್ತೆ ನಮಗೆ. ಸೊ x - 2 is equal to 5. ಸೊ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಆಫ್ x ಅಂತ ಕೇಳಿದ್ದಾರೆ. ದಟ್ಸ್ ವೈ ಸೊ x is equal to 7 ಬರುತ್ತೆ. ಆಪ್ಷನ್ 1 7 is the right answer. ಧನ್ಯವಾದಗಳು.